10 ದಿನ ಬಿಟ್ಟು ಹಾಸ್ಟೆಲಿಗೆ ಹೋಗುತ್ತೆ ಅಂದ್ಕೊಂಡು ಹೆಂಗಾಡ್ತಾಳೆ ನೋಡಿ. ತೊಟ್ಲಿಂದ ಹೊರ್ಗಡೆ ಹಾಕಲ್ವಾ ಹಂಗಾಡುತ್ತೆ. ಅಮೇರಿಕಕ್ಕೆ ಹಾಸ್ಟೆಲ್ಗೆ ಹೋದಂಗೆ ಆಡುತ್ತೆ ನೋಡಿ. ಹೆಂಗಾಡುತ್ತೆ ಈ ಮಗುನ ಓದಕ್ಕೆ ನೋಡಿ. ಸಖತ್ ಇವಳನ್ನ ಒಂದು ಸಲ ದೃಷ್ಟಿ ಕೊಟ್ಟು ನೋಡಿ. ಇವಳು ಮನೆಯಲ್ಲಿ ಇದ್ರೆ ಬರೀ ನಿದ್ದೆ ಮಾಡ್ತಾಳೆ. ಅದಕ್ಕೆ ಅವಳನ್ನ ಹಾಸ್ಟೆಲ್ಗೆ ಹಾಕ್ತಾಯಿದ್ದೀನಿ. ಯಾವತ್ತು ನನ್ನ ಕಣ್ಣು ಹಿಂಗೆ ನೋಡಿ. ಮಕ ಉಜ್ಜಿ 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 ಕಾಫಿ ಡಿಕಾಕ್ಷನ್ ಕೂಡ ಆಗೈತೆ ಇಲ್ಲಿ. ನೋಡಿ ಮಕ ಎಲ್ಲ ಉಜ್ಜಿ ಉಜ್ಜಿ. ಹಲ್ಲು ನೋಡಿ, ಹಲ್ಲು ಉಜ್ಜಿ ಉಜ್ಜಿ. ಮೂಗು ಎಳೆದು 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 ಮೂಗು ನೋಡಿ. ಕೆನ್ನೆನ ಎಳೆದು 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 ಗಲ್ಲ ನೋಡಿ. ಕೆರಿತಾವಳೆ ಹೆಂಗೆ. ಹೇಳಿ ರಾಶಿ, ನೀನು ಹಾಸ್ಟೆಲಿಗೆ ಏನಕ್ಕೆ ಹೋಗ್ತಾ ಇದೀಯಾ? ನಿದ್ದೆ ಮಾಡಕ್ಕಂತೆ. ಇಷ್ಟು ಚಂದ ಮಮ್ಮಿ ನೀನು ಬಾಯಿ ಮುಚ್ಕೊಂಡಿದ್ದೆ ಸರಿ. ನೋಡಿ ಎಲ್ಲ ಮಕ್ಳಿಗೆ ಕಾಲೇಜ್ ಸ್ಟಾರ್ಟ್ ಆಗಿದೆ. ಎಂಥ ಸೋಮೇರಿ ಗೊತ್ತಾ. ಕಾಲೇಜ್ ಸ್ಟಾರ್ಟ್ ಆಗಿದ್ದು ಯೋಚನೆ ಇಲ್ಲ ಅವಳಿಗೆ. ಬರೀ ಮಲ್ಕೊಂಡು ಬೇಕಾದ್ರೆ ನೋಡಿ. ಇವತ್ತು 11 ಗಂಟೆಗೆ ಎದ್ದಿದ್ದಾಳೆ. ನೋಡಿ ಇವಳನ್ನು ಒಂದ್ಸಲ ದೃಷ್ಟಿ ಕೊಟ್ಟು ನೋಡಿ ಎಲ್ಲ. ಮಾತೇ ಇಲ್ಲ, ನಿಂತೋಯ್ತು ವಿಡಿಯೋ ಮಾಡುವಾಗ. ನೋಡಿ ಇಲ್ಲಿ ಹೆಂಗ್ ಬರುತ್ತೆ ಅಂತ. ಅಮ್ಮಿ ಅಂದ್ರೆ ಯಾರು? ಕುಚ್ಚಿ ದೃಷ್ಟಿ ಬಿಡುತ್ತೆ. ಜಾಸ್ತಿ ಬಿಡಕ್ಕ ಎಂತ ಡಿವೈಡ್ ಇದು. ಚೂರಾರು ನೆಟ್ಟಿಗೆ ಡಿವೈಡ್ ಮಾಡಿದ್ಯೆ. ಜಡೆ ನೋಡಿದ್ರೆ ಪರ್ವತ ಬೆಟ್ಟ ಗುಡ್ಡ ಪೂರ ತಿರುಗಿದೆ. ನೋಡು ಮಮ್ಮಿ. ಯಾವ ಕಂಟ್ರಿ? ವಿಚ್ ಕಂಟ್ರಿ ಯು ಕೇಮ್? I came from America. Oh, I see. You see, I see. How are you? I'm so fine, you know. So How is weather in America? weather, you know, it's so like hot, freaking hot. Oh, I see. You can see me how I'm just. How many years are you old? Huh? How many years are you old? Hey, I'm just 15. I'm just 16, you know. So, what you doing in America? Me, you know, just. Showing, just showing. No, I'm just. You're modeling, Yes, you can see me, right? I'm a model. Enough. Daddy. ಓ ರಾಶಿ ಹಾಸ್ಟೆಲಿಂದ ಬಂದ್ಲು. ರಾಶಿ ರಜೆ ಕೊಟ್ಟವ್ರಿ. ರಾಶಿ ಮನೆ ಬಂದ್ಲು. ಹೆಂಗಿತ್ತು ಮಗಳೇ ಕಾಲೇಜು? ಹಿಂಗೆ ಅಮ್ಮನ ನೆನಪಾಗ್ಲಿಲ್ವಾ? ಇಲ್ವಾ? ಅಮ್ಮ ನೆನಪೇ ಆಗಲಿಲ್ವಾ? ಅಪ್ಪಂದು ಅಣ್ಣಂದು ಹಂಗಾರೆ ಮತ್ತೆ ಏನು ಮಾಡೋಕ್ಕೋದೆ? ಓದಿ ಬಂದ? ಯಾರೂ ನೆನ್ಪು ಮಾಡ್ಕೊಂಡಿಲ್ವಾ? ಊಟ ತಿಂಡಿ ಹೆಂಗಿತ್ತು? ಊಟ ತಿಂಡಿ ಎಲ್ಲ ಚೆನ್ನಾಗಿ ಮಾಡ್ದೆ. ನಿಂಗೆ ಹಾಸ್ಟೆಲಿಗೆ ಹೋಗೋಕ್ಕೆ ಹೆಂಗೆ ಅನಿಸುತ್ತೆ? ಎಕ್ಸೈಟ್ಮೆಂಟಾ, ಖುಷಿಯಾ, ಏನೋ ಬೇಜಾರಾಗುತ್ತಾ? ಹಾಂ, ಆಮೇಲೆ ನೀನೇನು ಗುರಿ ಇಟ್ಕೊಂಡು ಹೋಗ್ತಾ ಇದೀಯ ಹಾಸ್ಟೆಲಿಗೆ? ಸೊ ಸ್ಯಾಟಿಸ್ಫ್ಯಾಕ್ಷನಾ? ಆಯಿತು. ವಾಟರ್ ಬಾಟ್ಲು
2008 whatever. Tumbler. ಎಷ್ಟು ದೊಡ್ಡದಾಗಿ ಬಂದಿದೆ ನೋಡಿ, ಸೂಪರ್ ಆಗಿದೆ. ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಯಾವ ಟೈಮಿಗೆ ಎಷ್ಟು ನೀರು ಕುಡಿಬೋದು ಅಂತಲೂ ಮೆನ್ಷನ್ ಮಾಡಿದ್ದಾರೆ. ಬೆಳಗ್ಗೆಯಿಂದ ಸಂಜೆಯಿಂದ ಬೆಳಿಗ್ಗೆ ಹೇಗೆ ನೀರು ಕುಡಿಬೇಕು ಅಷ್ಟು ಚೆನ್ನಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ನನ್ನ ಮಗಳಿಗೆ ಆಸ್ಟ್ರೇಲಿಯಾಗೋಸ್ಕರ ತಕ್ಕೊಟ್ಟಿದ್ದೀನಿ. ಸೊ ವಾವ್. ನಿಮ್ಮ ಸೌಂದರ್ಯದ ರಹಸ್ಯ ಏನು? ನಾನು ಈಗಷ್ಟೇ ಬೀಟ್ರೂಟ್ ಐಸ್ ಸ್ಕ್ರಬ್ ಐಸ್ ಫೇಶಿಯಲ್ ಮಾಡಿದ್ದೀನಿ. ಸೊ ರೆಡಿ ಡಿಶ್ ಆಗಿದೆ ಸ್ಕಿನ್. ನೀವು ಹಾಸ್ಟೆಲಿಗೆ ಹೋಗೋಕ್ಕೆ ರೆಡಿ ಇದ್ದೀರಾ? ಎಸ್, ನೋಡಿ ಅದಕ್ಕೆ ಬೀಟ್ರೂಟ್ ದಿನ ನಾನು ಮಾಸ್ಕ್ ಹಾಕ್ತೀನಿ. ಹೌದು. ನೀವು ಹೋಗ್ತಾ ಇರೋದು ಓದಕ್ಕೆ, ಅಲ್ಲಿ ಮುಖ ತೊಳ್ಕೊಳಕ್ಕೆ? ಅಲ್ಲಿ ಓದ್ಲಿಕ್ಕೆ ಹೋಗೋದು, ಮುಖ ತೊಳೆ ಅಮ್ಮ ಓಡಿಸ್ತಾರೆ. ಅದಕ್ಕೆ ಈ ಮನೆಯಲ್ಲಿ ನೋಡಿ, ಮನೇಲಿ ಫ್ರಿಜ್ಜಲ್ಲಿ ಒಂದು ಬೀಟ್ರೋಟ್ ಇಡಲ್ಲ, ಒಂದು ತರಕಾರಿ ಇಡಲ್ಲ, ಮೆಣಸಿನ್ಕಾಯಿ ಒಂದು ಬಿಟ್ಬಿಟ್ಟು ಮೆಣಸಿನ್ಕಾಯಿ ಒಂದು ಬಿಟ್ಟು ಆಗ ಚೂಡ್ತೀನಿ. ಮೆಣಸಿನ್ಕಾಯಿ ಒಂದು ಬಿಟ್ಬಿಟ್ಟು ನೋಡಿ ಉಣ್ಣ, ಮೆಣಸಿನ್ಕಾಯಿ ಒಂದು ಬಿಟ್ಬಿಟ್ಟು ಎಲ್ಲನೂ ಹಚ್ಕೋತಾಳೆ. ಹಾಸ್ಟೆಲಿಗೆ ಹೋಗೋದು ಖುಷಿ ಮಗ ನಿಮಗೆ? ವಿಡಿಯೋ ಆಫ್ ಮಾಡಿ ನೋಡಿ, ಹಾಸ್ಟೆಲಿಗೆ ಹೋಗೋಕ್ಕೆ ಎಷ್ಟು ಉತ್ಸಾಹಕ್ಕಾಗಿದ್ದಾಳೆ ನೋಡಿ. ಇಲ್ಲಿ ತುಂಬ ಆಗ ಬಾಯಿ ಮುಟ್ಕೊಂಡಿರೋ ವೀಡಿಯೋದಲ್ಲಿ ಮರ್ಯಾದೆ ತೆಗಿಬೇಡ. ನೋಡಿ ವೀಡಿಯೋದಲ್ಲಿ ನೋಡಿ, ಇಲ್ಲಿ ನೋಡೋಣ ಹತ್ತಿರದಲ್ಲಿ ನೋಡಿ ನೋಡಿ. ಹಾಸ್ಟೆಲಿಗೆ ಹೋಗೋಕ್ಕೆ ಎಷ್ಟು ಖುಷಿ. ನೀನು ನನಗಿಂತ ಖುಷಿ ಆಗಿದೆಯಾ? ಆಗ ನೀವೀಗ ನನಗಿಂತ ಖುಷಿ. ಅದು ಇದರಲ್ಲಿ ಅಳಿಸ್ಬೇಕು ಅನ್ಸುತ್ತೆ. ಫೆರರ ಚಾಕ್ಲೇಟ್ ನೋಡಿ, ನಾನು ಎಷ್ಟು ಕಷ್ಟಪಟ್ಟು ಮಾಡಿದ್ದೀನಿ. ಈ ಮೆಲ್ಟಾ ಇದೆ ಆಗಬೇಕು, ಗಟ್ಟಿ ಆಗಬೇಕಾ? ಗಟ್ಟಿ ಆಗಿದೆ, ಈಗ ತಂದಾಗ ಮೆಲ್ಟ್ ಆಗಿದ್ದು. ಇಡು ಹಂಗೆ ಫ್ರಿಜ್ಜಲ್ಲಿ. ನೋಡಿ ಹೆಂಗೆ ತಿಂತಾವಳೆ, ಸಣ್ಣ ಆಗಬೇಕು ಅಂತಾಳೆ, ಎಕ್ಸಸೈಸ್ ಮಾಡ್ತಾಳೆ, ಮತ್ತೆ ಹಂಗೆ ತಿಂತಾಳೆ. ನೋಡಿ ಹಾಸ್ಟೆಲಿಗೆ ಹೋಗ್ತೀವಂತ ಫೆರರ ಚಾಕ್ಲೇಟ್ ಮಾಡ್ಕೊಂಡು ತಿಂದ್ಲು ನನ್ನ ಹತ್ರ. ನೋಡಿ ನಾನೇ ಫೆರರ ಚಾಕ್ಲೇಟ್ ಮಾಡಿದ್ದೀನಿ. ನಂಗೆ ತುಂಬ ಇದೆ ಕ್ರೀಮ್. ನೋಡಿ ಡಾರ್ಕ್ ಚಾಕ್ಲೇಟ್ ಹಾಕಿ, ಆಮೇಲೆ ಇನ್ನೊಂದೇನ ಅಮೂಲ್ ಡಾರ್ಕು, ಪೀನಟ್ಸ್ ಹಾಕಿದೆ, ಪೀನಟ್ ಬಟ್ರ್, ಪೀನಟ್ ಹಾಕಿಲ್ಲ, ಪೀನಟ್ಟು ಬಾದಾಮಿ ಅಲ್ಲ ಪೀನಟ್ ಬಟರ್ ಹಾಕಿದ್ದೀನಿ. ಪೀನಟ್ ಬಟರು ಹಾಕಿದ್ದೀನಿ, ಪೀನಟ್ಟು ಕ್ಯಾಶ್ಯೂ ನಟ್, ಬಾದಾಮಿ, ಆಲ್ಮಂಡ್, ರೈಸಿನ್ಸ್ ಎಲ್ಲ ಹಾಕಿ ನನ್ನ ಮಗಳಿಗೆ ಮಾಡಿಕೊಟ್ಟಿದ್ದೀನಿ. ನೋಡಿ ಚಾಕ್ಲೇಟು ಅಂತಾಳೆ, ಅದಕ್ಕೋಸ್ಕರ ಮಾಡ್ಕೊಟ್ಟಿದ್ದೀನಿ. ತಟ್ಟೆ ರಾತ್ರಿ ನನ್ನ ಕೈ. ನೋಡಿ ಚಿಕನ್ ಸುಕ್ಕ ಇಲ್ಲಿ ಇನ್ನೂ ಕುದೀತಿದೆ. ಇವು ಎರಡು ಹೆಂಗೆ ಆಡ್ತಿದ್ದಾರೆ ನೋಡಿ. ನೋಡಿ ಇದೊಂದು ನೋಡಿ, ನೋಡಿ ಮುಚ್ಚೆ ಕ್ಯಾಮ್ರಾ ನೋಡಿ 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 ಆ ಕಡುಬು ಅರ್ಧ ಖಾಲಿ ಮಾಡವ್ರೆ ನೋಡಿ. ನೋಡಿ 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 ಇದೀತಲ್ಲ, ಹೇಳೋಕ್ಕಾಗಲ್ಲ ನೋಡಿ ಚಿಕನ್. ಮಗಳನ್ನ ಬಿಟ್ಟು ವಾಪಸ್ ಬರಬೇಕಾದ್ರಂತೂ ತುಂಬ ನೋವಾಗ್ತಾಯಿತ್ತು. ಯಾಕಂದರೆ ನಾನು ನನ್ನ ಮಗಳು ತುಂಬ ಫ್ರೆಂಡ್ಲಿ, ತುಂಬ ಅವಳ ಭವಿಷ್ಯಕ್ಕೋಸ್ಕರ ಹಾಸ್ಟೆಲಿಗೆ ಹಾಕೋ ಅನಿವಾರ್ಯ ಬಂತು. ನಮ್ಮ ಮನೆ ಅರಗಿಣಿ, ಯಾಕಂದರೆ ನಮ್ಮ ಮನೇಲಿ ಅಪ್ಪನ, ಅಮ್ಮನ, ಅಣ್ಣನ ಎಲ್ಲರನ್ನೂ ಕೇರ್ ತಗೋತಾ ಇರೋದು ಒಂದು ಮಗು.
ಸೊ ಅವಳ ಒಂದು ಉಜ್ವಲ ಭವಿಷ್ಯಕ್ಕೋಸ್ಕರ ನನಗೆ ಹಾಸ್ಟೆಲಿಗೆ ಹಾಕೋ ಒಂದು ಅನಿವಾರ್ಯ ಆಯಿತು. ಇದು ನನ್ನ ಮಗಳು ಉಜ್ವಲ ಭವಿಷ್ಯ, ಅವಳು ಬಾಳು ಬೆಳಕಾಗಲಿ, ಅವಳು ಒಂದು ಒಳ್ಳೆಯ ರೀತಿಯಾಗಿ ಒಂದು ಓದಿ ಬರಲಿ ಅನ್ನೋದೇ ನಮ್ಮ ಅಪ್ಪ ಅಮ್ಮ ಅಣ್ಣನ ಆಸೆ.